ಭಾರತ ಸರ್ಕಾರದ್ದು ಒಂದು ಕಟ್ಟುನಿಟ್ಟಾದ ನಿಯಮ ಅಂದ್ರೆ ನಾವು ಆಗ್ರಹ ಇದೆ ಮೋದಿ ಅವ್ರದ್ದು, ನಮ್ಮ ಫೈನಾನ್ಸ್ ಮಿನಿಸ್ಟರ್ದು, ಬ್ಯಾಂಕ್ಗಳು ಕಂಪಲ್ಸರಿಯಾಗಿ ಪ್ರಯಾರಿಟಿ ಸೆಕ್ಟರ್ ಕೊಡಬೇಕು. ಈ ಸರ್ತಿ ಚೆನ್ನಾಗಿ ಕೊಟ್ಟಿದ್ದಾವೆ. ಈ ಚೆನ್ನಾಗಿ ಕೊಟ್ಟಿರೋದನ್ನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರ 8% ಕೊಡಬೇಕು, 1.5% ಕೊಟ್ಟಿದ್ದಾರೆ. 0.5% ಅಂದಾಗ ನಿಮಗೆ ಬಹಳ ಅದು ಸಣ್ಣದ ಅನಿಸ್ತದೆ, ಕೋಟ್ಯಾಂತರ ರೂಪಾಯಿ ಆಗತ್ತದ, ಸಾವಿರಾರು ಕೋಟಿ ರೂಪಾಯಿ ಆಗತ್ತ, ಅಷ್ಟು ಜಾಸ್ತಿ ಕೊಟ್ಟಿದ್ದಾರೆ. ಲೆಟ್ ಮಿ ಕಂಪ್ಲೀಟ್. ಈ ನಾಬಾರ್ಡದಲ್ಲಿ ಯಾವಾಗ ದುಡ್ಡು ಬರ್ತದೆ ಅಂದ್ರೆ ಬ್ಯಾಂಕ್ಗಳ ಕಮ್ಮಿ ಕೊಟ್ರೆ, ಬ್ಯಾಂಕ್ ಇದು ನಾವು ಮೋದಿ ಬಂದ್ಮೇಲೆ ಅಥವಾ ನಾವು ಬಂದ್ಮೇಲೆ ನಿರ್ಮಲಾ ಸೀತಾರಾಮನ್ ಬಂದ್ಮೇಲೆ ಮಾಡಿದ್ದಲ್ಲ ಇದು ಮೊದಲಿನಿಂದ ನಿಯಮ ಇದೆ. ಬ್ಯಾಂಕ್ಗಳು ಅವರಿಗೆ ಕೊಟ್ಟಿರುವ ಟಾರ್ಗೆಟ್ ಅನ್ನ ಕೊಡ್ಲಿಲ್ಲ ಅಂದ್ರೆ, ಲೋನ್ ಕೊಡ್ಲಿಲ್ಲ ಅಂದ್ರೆ ಅಗ್ರಿಕಲ್ಚರ್ಗೆ, ವಿಶೇಷವಾಗಿ ರೈತರಿಗೆ ಅದನ್ನ ವಿತ್ಡ್ರಾ ಮಾಡಿ ನಾಬಾರ್ಡ್ ಕೊಡ್ತಾರೆ. ಈ ಸರ್ತಿ ಕೊಟ್ಟಿರೋದ್ರಿಂದ ಓವರ್ ಆಲ್ ನಾಬಾರ್ಡದಲ್ಲಿ ಫಂಡ ಕಮ್ಮಿ ಇದೆ. ಇದು ಕೇವಲ ಕರ್ನಾಟಕಕ್ಕೆ ಕಮ್ಮಿ ಆಗಿದೆ, ಗುಜರಾತಕ್ಕೂ ಕಮ್ಮಿ ಆಗಿದೆ, ಉತ್ತರ ಪ್ರದೇಶಕ್ಕೂ ಕಮ್ಮಿ ಆಗಿದೆ. ಇನ್ನು ಇವ್ರೇನ್ ಹೇಳೋದು, ಮುಖ್ಯಮಂತ್ರಿಗಳು ಎಷ್ಟು ಮಿಸ್ಲೀಡ್ ಮಾಡ್ತಾರ ಅಂತಂದ್ರ, ಒಂದ್ ರೀತಿಯಲ್ಲಿ ಇದು ಮಿಸ್ಚೀಫ್ ಇದು. ಇಲ್ಲ, ನಾವು ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಕೊಟ್ರೆ ನಾವು 4% ಕೊಡ್ತೀವಿ, ನ್ಯಾಷನಲೈಸ್ ಬ್ಯಾಂಕು 7-8% ಇದೆಲ್ಲ ಬೋಗಸ್ ಇದೆ, ಶುದ್ಧ ಸುಳ್ಳು ಇದು. ವೆದರ್ ಇಟ್ ಈಸ್ ನ್ಯಾಷನಲೈಸ್ ಬ್ಯಾಂಕ್, ವೆದರ್ ಇಟ್ ಈಸ್ ಕೋಆಪರೇಟಿವ್ ಸೆಕ್ಟರ್, 7% ಇದೆ. 7% ಭಾರತ ಸರ್ಕಾರ ವೆದರ್ ಇಟ್ ಈಸ್ ಇನ್ ಕೋಆಪರೇಟಿವ್ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ದಲ್ಲಿ 3% ಸಬ್ಸಿಡಿ ಕೊಡ್ತದೆ. ಅವರು ಸರಿಯಾಗಿ ರಿಪೇಮೆಂಟ್ ಅನ್ನ ಮಾಡಿದ್ದಾರೆ ಎರಡು ಕಡೆ. ಈ ಉಳಿದ 4% ಅನ್ನ ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಅದನ್ನು 0% ಮಾಡಿದ್ದಾರೆ. ನೀವು ಮಾಡಿದ ಸಿದ್ದರಾಮಯ್ಯನವರ, ಯಡಿಯೂರಪ್ಪನವ್ರು ಇದ್ದಾಗ 0% ಮಾಡಿದ್ದಾರೆ. 4% ಅನ್ನ ರಾಜ್ಯ ಸರ್ಕಾರ ಕೊಡ್ತದೆ. ನೀವು ರಾಜ್ಯ ಸರ್ಕಾರ ನೀವು ಕೋಆಪರೇಟಿವ್ ಗೆ ಕೊಡೋದ್ರ ಬದ್ಲಿ ನ್ಯಾಷನಲೈಸ್ ಬ್ಯಾಂಕಿಗೆ 4% ಕೊಟ್ಟರೆ ಮುಗಿದ 0% ಸಿಗತ್ತೆ. ಯಾವ್ದು ಇರ್ಲಾರ್ದಂತಹ ಸಮಸ್ಯೆಯನ್ನ ಇದೆ ಅಂತ ಬಿಂಬಿಸಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಜನರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ. ಆದ್ರೆ ಜನಕ್ಕೆ ಗೊತ್ತಿದೆ ಮೋದಿ ಅವರು ಏನು ಅಂತ ಗೊತ್ತಿದೆ. ಹಾಗಾಗಿಯೇ ನಿಮಗೆ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿಯೂ ಸಹಿತ ನೀವು ನಮ್ಮದೇ ಆದಂತಹ ಅನೇಕ ತಪ್ಪುಗಳಿಂದ ನಾವು 2023 ಚುನಾವಣೆಯನ್ನ ಸೋತ ಮೇಲೂ ಸಹಿತ 2024 ಲೋಕಸಭೆ ಚುನಾವಣೆಯಲ್ಲಿ 123 ಸ್ಥಾನದಲ್ಲಿ ನಾವು ಲೋಕಸಭೆಯಲ್ಲಿ ವಿಧಾನಸಭೆ ಕಂಪೇರ್ ಮಾಡಿದ್ರೆ ನಾವು ಗೆದ್ದಿದ್ದೀವಿ. ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಜನ.